ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲೇ ಯಾವ ಥರ ಮೆಂತ್ಯ ಸೊಪ್ಪಿನ ಪಲಾವ್ ಅಥವಾ ಮೆಂತ್ಯ ಬಾತ್ ಮಾಡೋದು ನೋಡೋಣ. ಈ ಮೆಂತ್ಯ ಸೊಪ್ಪಿನ ಪಲಾವ್ ನಾನು ಕಾಬೂಲ್ ಕಡಲೆಕಾಳು ಹಂಗೆ ಮೆಂತ್ಯ ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂಥ ಮೆಂತ್ಯ ಪಲಾವ್. ಬನ್ನಿ ತುಂಬಾ ಈಸಿಯಾಗಿ ಮಾಡೋಣ. ಮೊದಲಿಗೆ ಒಂದು ಕಡಾಯಿಯನ್ನು ತಗೋಣ. ಕಡಾಯ ಬಿಸಿಯಾದ ನಂತರ ಒಂದೆರಡು ಚಮಚ ಎಣ್ಣೆ ಸೇರಿಸ್ಕೋಣ. ಹಾಗೆ ಎಣ್ಣೆ ಬಿಸಿಯಾದ ನಂತರ 1-2 ಇಂಚು ಚಕ್ಕೆ, 1-2-3 ಲವಂಗ, 1 ಏಲಕ್ಕಿಕಾಯಿ, ಒಂದು 6-7 ಗೋಡಂಬಿಯನ್ನು ಕೂಡ ಸೇರಿಸ್ಕೋಣ. ಗೋಡಂಬಿ ಫ್ರೈ ಆದ ನಂತರ 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೊಟೊ, 1 ಇಂಚಷ್ಟು ಶುಂಠಿ, ಒಂದು 6-7 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋದ್ರಿಂದ ಗ್ರೀನ್ ಕಲರ್ ಬರುತ್ತೆ. ಹಾಗಾಗಿ ಒಂದು ವೇಳೆ ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದರೆ ಅಚ್ಚ ಖಾರದ ಪುಡಿಯನ್ನು ಉಪಯೋಗಿಸ್ಬೋದು. ನೋಡಿ, ಇವಾಗ ನಾನು 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಡಿ ನಾನು ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಫ್ರೈ ಮಾಡೋಣ. ಫ್ರೈ ಆಗಿದ ನಂತರ ನಾವು ಒಂದು ಕುಕ್ಕರನ್ನು ತೊಗೋಣ. ಅದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಒಂದು ಕಡೆ ಒಂದು ಕುಕ್ಕರನ್ನು ತೊಗೋಣ. ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆಯನ್ನು ಸೇರಿಸ್ಕೋಣ. ಒಂದು 4-5 ಚಮಚ ಎಣ್ಣೆ ಸೇರಿಸ್ಕೋಣ. ಎಣ್ಣೆ ಬಿಸಿಯಾದ ನಂತರ ಒಂದು 1/4 ಟೀ ಸ್ಪೂನ್ ಸಾಸಿವೆ, ಹಾಗೆ 1 ಲವಂಗ, 1 ಚಕ್ಕೆ ಸೇರಿಸ್ಕೋಣ. ಸೇರಿಸ್ಕೊಂಡು ಫ್ರೈ ಆದ ನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸೇರಿಸ್ಕೋಣ. ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆದ ನಂತರ ಮೀಡಿಯಮ್ ಸೈಜ್ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಕಾಳು, ಕಾಬೂಲ್ ಕಡಲೆಕಾಳು, ಹಾಗೆ ನಾನು ಬಟಾಣಿಯನ್ನು ನೆನೆಸ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸೋಣ. ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮೀಡಿಯಮ್ ಸೈಜ್ 2 ಟೊಮೊಟೊವನ್ನು ಕೂಡ ಸೇರಿಸ್ಕೊಳ್ಳೋಣ. ನಾನು ಟೊಮೊಟೊ ಇಲ್ಲಿ ಸ್ವಲ್ಪ ಕಮ್ಮಿ ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ಕೋಬೋದು. ನೋಡಿ, ಅದನ್ನ ಫ್ರೈ ಆಗೋಷ್ಟರಲ್ಲಿ ನಾವು ಕಂಪ್ಲೀಟಾಗಿ ತಣ್ಣಗಾಗಿರುವಂಥ ಮಿಶ್ರಣವನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ವೇಳೆ ನಿಮಗೆ ಕಾಬೂಲ್ ಕಡಲೆಕಾಳು ಬೇಡ ಅಂದರೆ ನೀವು ಬರೀ ಬಟಾಣಿಯನ್ನು ಉಪಯೋಗಿಸ್ಕೋಬೋದು, ಅಥವಾ ಇಲ್ಲಿ ಸ್ವೀಟ್ ಕಾರ್ನ್ ಕೂಡ ಉಪಯೋಗಿಸ್ಕೋಬೋದು. ಆದರೆ ಕಾಬೂಲ್ ಕಡಲೆಕಾಳಲ್ಲಿ ಮೆಂತ್ಯ ಪಲಾವ್ ಒಂದು ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ತಪ್ಪದೇ ಈ ಥರ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಂಗೆ ನಮ್ಮ ಕಪ್ಪರ್ದಿನಿ ಸ್ಪೆಷಲ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ವೆಯ್ಟ್ ಮಾಡಿ. ಎಣ್ಣೆ ಬಿಟ್ಕೊಂಡಿದ್ದ ನಂತರ ನಾವು ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ಲ ಹೋದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ 1 ಚಮಚನ ಸೇರಿಸ್ಕೊಳ್ಳೋಣ. ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಮೆಂತ್ಯ ಸೊಪ್ಪು 2 ಕಟ್ಟಷ್ಟು ಇದನ್ನು ಕೂಡ ಉಪಯೋಗಿಸ್ಕೊಳ್ಳೋಣ. ಇವಾಗ ಇದನ್ನು ಕೂಡ ಕಂಪ್ಲೀಟಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಫ್ರೈ ಆಗೋದಕ್ಕೆ ಬೇಡ. ನೋಡಿ, ನಾನು 5 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. 5 ನಿಮಿಷಕ್ಕೆ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ ಸೊಪ್ಪು ಸಣ್ಣಗೆ ಕಟ್ ಮಾಡಿ ತೊಗೊಂಡಿರ್ಬೋದು, ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವಿಲ್ಲಿ ಬಾಸುಮತಿ ರೈಸ್ 1 ಕಪ್ಪು ಮತ್ತು 1 ಕಪ್ ರಾ ರೈಸನ್ನು ಉಪಯೋಗಿಸ್ತಾ ಇದ್ದೀವಿ. 2 ಥರ ರೈಸನ್ನು ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ನಿಮಗೆ ಯಾವ ರೈಸ್ ಬೇಕೋ ಆ ರೈಸನ್ನು ಉಪಯೋಗಿಸ್ಕೋಬೋದು. ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ. ನಾವಿಲ್ಲಿ 2 ಕಪ್ ಅಕ್ಕಿ ಉಪಯೋಗಿಸ್ತಾ ಇರೋದ್ರಿಂದ 4 ಕಪ್ ನೀರನ್ನು ಉಪಯೋಗಿಸೋಣ. ನಾನು ಈ ಮಿಕ್ಸಿ ಜಾರಿಗೆ 1 ಕಪ್ಪು ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 3 ಕಪ್ಪು ಮಾಮೂಲಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ 1 ಇಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಕಟ್ ಮಾಡಿಲ್ಲ, ಹಾಗೆ ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪು ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಪಲಾವು. ಹಾಗೆ 1 ಚಮಚ ನಾವಿಲ್ಲಿ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀವಿ. ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಉಪ್ಪು ಖಾರ ಒಮ್ಮೆ ನೋಡ್ಕೊಂಬಿಟ್ಟು ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು 2 ವಿಜಲನ್ನು ಕೂಗಿಸ್ಕೊತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಬೂಲ್ ಮತ್ತು ಮೆಂತ್ಯ ಪಲಾವ್. ತಪ್ಪದೆ ನೀವು ಟ್ರೈ ಮಾಡಿ. ನೋಡಿ, 2 ವಿಜಲ್ ಬಂದಿದೆ. ಇವಾಗ ತೋರಿಸ್ತಾ ಇದ್ದೀನಿ. ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ತಪ್ಪದೇ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ನೋಡಿ, ನಾನಿಲ್ಲಿ ಮೊಸರು ಬಜ್ಜಿ ಅಥವಾ ರೈತ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಂತ ರೈತ ಜೊತೆ ತುಂಬಾ ಚೆನ್ನಾಗಿತ್ತು. ತಪ್ಪದೆ ನೀವು ಟ್ರೈ ಮಾಡಿ ಕಾಬೂಲ್ ಮೆಂತ್ಯ ಪಲಾವ್. ಥ್ಯಾಂಕ್ ಯು.